ಅವ ಏನಾದರೂ ಮಾಡವ ನೀನು. ಅವ ಏನಾದ್ರು ಮಾಡು. ಸುಮ್ಮನೆ ನನಗೆ ಇರೋಕ್ಕಾಯ್ತಲ್ಲ, ನನಗೆ ಜೀವ ಓದಂಗೆ ಆಯ್ತದೆ. ಆ ಪಾರತಿ ಎಲ್ಕಿಸ್ಕೊಂಡು ಇರೋದಕ್ಕೂ ನಾನು ಹಿಂಗಿರೋದಕ್ಕೂ ನನಗೆ ಹೊಟ್ಟೆ ಉಳ್ದೋಯ್ತದೆ. ಅವಳು ಮಾತ್ರ ಉಣ್ಕ ತಿನ್ಕೊಂಡು ಚೆನ್ನಾಗವಳೆ. ನಾನು ಅಲ್ಲಿ ಊಟ ಮಾಡ್ದೇನೆ, ಅದು ಮಾಡ್ದೇನೆ, ಇದು ಮಾಡ್ದೇನೆ ಯೋಚನೆ ಮಾಡ್ಕೊಂಡು ನಿಂತೀನಿ. ಅವ ಏನಾದ್ರು ಮಾಡು, ಪಾರತಿಗೊಂದು ಗತಿ ಕಾಣಿಸ್ತವೆ. ಏನು ಮಾಡಿದ್ರು ಅದು, ಯಾವ ಪ್ಲ್ಯಾನ್ ಮಾಡಿದ್ರು ಎಲ್ಲ ಹಾಳಾಯ್ತಾ ಕೂತದಲ್ಲವ. ಏನಾದ್ರು ಹೇಳು ನೀನು ಅಂತ, ಚೆನ್ನಾಗಿರೋದು ಒಂದು ಏನಾರು ಐಡಿಯಾ ಹೇಳು. ಅವಳು ಇನ್ನೂ ಸರಿ ಹುಟ್ಟಲಿಲ್ಲ ಅನ್ಸ್ಬಿಡ್ಬೇಕು. ಅವಳ ಮೊದಲು ಅವಳು ನಳ್ಳಿ ನಳ್ಳಿ ನಳ್ಳಬೇಕು. ನಮ್ಮ ಕಣ್ಣು ಮುಂದೆನೇ ಯೋಚನೆ ಮಾಡಿ 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 ಸಾಯ್ಬೇಕು ಅಂತ ಏನಾರು ಕೆಲಸ ಇದ್ರೆ ಮಾಡವ ನೀನು. ಏನಿದ್ದದಂತದು ಏನು ಮಗ, ಅವಳು ಹುಟ್ಟಲಿಲ್ಲ ಅನ್ಸ್ಬಿಡೋಣ ಒಂದೇ ಸಲ. ಯಾಕೆ ಹುಟ್ಟಲಿಲ್ಲ ಅನ್ಸ್ಬಿಡೋಣ ನೋಡು. ಇನ್ನು ಯಾವತ್ತೂ ಎದ್ದು ಬರಬಾರ್ದು ಅಲ್ಲ ಕಣವ. ಹಂಗೇನಾರು ಮಾಡ್ಬಿಟ್ಬಿಟ್ಟು ಆಮೇಲೆ ನಮ್ಗೆ ಕೊಟ್ಟಿರೋ ಕಷ್ಟಕ್ಕೆ ಅವಳು ಒಂದು ಬೋಸ್ಕ ಸಾಯ್ಬೇಕು, ನಳ್ಳಿ ನಳ್ಳಿ ಸಾಯ್ಬೇಕು. ಅದು ಬಿಟ್ಬಿಟ್ಟು ನೀನು ಹಿಂಗನ್ಬಿಟ್ರೆ ಅವಳು ನಮ್ಮ ಕಣ್ಣೆದ್ರಿಗೆ ನಳ್ಳಿತಾಳಲ್ಲ, ಕಷ್ಟಪಡ್ತಾಳಲ್ಲ, ಅದನ್ನು ನೋಡಬೇಕು. ನೋಡ್ಬಿಟ್ಟು ಅನ್ನೋ ಸಂತೋಷ ಪಡಬೇಕು. ನೀಡ್ರೆ ನೋಡ್ರೆ ಒಂದೇ ಸಲ ಶಿವನ ಪದ ಸೇರ್ತೀನಿ ಅಂತ ಕೂತಿದ್ಯಲ್ಲ, ಹಂಗೆ ಬೇರೆ ಮಾಡ್ಬಿಟ್ಬಿಟ್ಟಿಯಾ ಅಂತ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ಬೇಡ ನೀನು. ಏನಿದ್ರೆ ಇವಳು ನಳ್ಳಿ ನಳ್ಳಿ ಸಾಯಿ ಅಂತಿದ್ದು ನಾವು ಏನು ಒಂದು ದೊಡ್ಡ ಚೆನ್ನಾಗಿರೋ ಉಪಾಯನ ಹುಡುಕ್ ಮಡ್ಗು. ಎಷ್ಟು ಸಲವ ನಿಂಗೆ ಹೇಳೋದು ಅಲ್ಲ. ನಾನು ಹಂಗೆ ಹಿಂಗೆ ಅಂತ ನೀನೇ ಬಿಲ್ಡಪ್ ಕೊಟ್ಕೊತಾ ಇರ್ತಿದ್ದಿ. ಒಂದು ಉಪಾಯನೂ ಹೇಳಕ್ಕೆ ಬರೋಕ್ಕಿಲ್ವ ನಿನಗೆ? ಏನಾರು ಒಂದು ಐಡಿಯಾ ಹೇಳಬೇಕು. ಅಣ್ಣ ಮಟ್ಟ ಹಾಕೋದಾದ್ರೆ ಹೇಳ್ಬಿಟ್ಟು ಎಂತೆಂತನೋ ಐಡಿಯಾ ಕೊಡಕ್ಕೆ ಬರ್ತಿದ್ದಿ. ಚೆನ್ನಾಗಿರ್ಬೇಕು ಕಣವ. ಅವತ್ತು ನೀನು ಬರೆದ್ಬಿಟ್ಟು ನಿನ್ನ ನಡ ಮುರ್ಕೊಳ್ದೆ ಹೋಗಿದ್ರೆ ಮಾತ್ರ ಈಗ ಅವಳು ನಡ ಮುರಿದೋಗಿರೋದು. ನೀನು ಯಾಕಂಗೆ ಬರೋಕೋದೆ ನೀನು? ಏನು ಕಣ್ಣಿತಿಲ್ವ ಮಕ್ಕೊಂದ್ಮೇಲೆ? ಹಂಗೆ ಬಂದು ನಡ ಮುರ್ಕ ಕೂತಿದ್ಯಲ್ಲ ನೀನು. ಬೈದ್ರೆ ಬೈತಲ್ಲ, ನಂದಿನಿ ಆಡಿದ್ಲಲ್ಲ ಅಂತಿದ್ದಿ. ಅಲ್ಲ ಕಣೆ ಮಗ, ನನಗೇನು ಗೊತ್ತಿತ್ತಾ? ಹೇಳ್ಬೇಕು ತಾನೇ, ಅದು ಕತೆ ಅವತ್ತು ಮುಗೀತು. ಅದನ್ನು ಹೇಳ್ಬಿಟ್ಟು ನಾನು ತಲೆ ತಿನ್ಬೇಡ. ಈಗ ಏನು ಮಾಡೋದು? ಅದು ಗೊತ್ತಿದ್ರೆ ನಾನು ನಿನ್ನೆ ಕೇಳ್ತಿದ್ದೆ, ನಿನ್ನೆ ಹೇಳು ಅಂತ ಇರೋದು ನಾನು. ಸರಿ ಕತೆ ಕೋಪ ಮಾಡ್ಕೊಬೇಡ. ಒಂದು ಚೆನ್ನಾಗಿರೋ ಉಪಾಯ ಅದೇ, ಅದು ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಏನವ? ಏನು ಉಪಾಯ ಅದು? ಯಾವ ಥರದ್ದು? ಕೂಸಾಯಿ ಅಂತದಾಗಿರ್ಬೇಕು ಕಣವ. ಅಂತ ಉಪಾಯ ಹೇಳು. ಅವ ನೀನು ಕೇಳದೆ ಮರ್ತು ಬಿಟ್ಟಿದೆ. ದಿಢೀರ್ ಅಂತ ಕೂಸೋಗ್ಬೇಕು ಅಂದರೆ ಏನು ಮಾಡ್ಬೇಕವ? ಏನು ಮಾಡಬೇಕು ಮಗ? ಜಾಸ್ತಿಯಾ ಈಟು ಪದಾರ್ಥಗಳು ತಿನ್ಸಿರ್ಬೇಕು ನಮಗೆ. ಪರಂಗಿ ಎಳ್ಳು, ಆಮೇಲೆ ಎಳ್ಳು ಎಳ್ಳು ಕರಿ ಎಳ್ಳು ಬಿಳಿ ಎಳ್ಳು ಅವಳು ತಿನ್ನಿಸ್ಬೇಕು. ಓ ಹಂಗವ, ಹಂಗೆ ತಿನ್ನಿಸ್ಬಿಡು. ಅಲ್ಲ ಕನ್ನದಿನಿ, ಅವಳೇನು ಅಷ್ಟೇನು ಮಂಗಿಯಾ ದಡ್ಡಿಯಾ? ಓ ತಿನ್ಬಿಟ್ಟಾಳ ಅವಳು? ಅಲ್ಲ ಕಣವ, ನೀ ಕಣವ ದಡ್ಡಿ. ಅವಳೇನು ತಿನ್ನು ಅಂತಂದ್ರೆ ಅವಳು ತಿಂದುಬಿಟ್ಟಾಳ. ಗೊತ್ತಿಲ್ಲಂಗೆ ತಿನ್ನಿಸ್ಬೇಕು ನಂದಿನಿ. ಅದು ಹೆಂಗೆ ತಿನ್ಸೋದು ಗೊತ್ತಿದ್ದಂಗೆ? ಒಳ್ಳೆ ಚೆನ್ನಾಗಿ ಮಾತಾಡ್ತಿದೀಯಲ್ಲ, ಅದು ಹೆಂಗೆ ನಂದಿನಿ ತಿನ್ಸಕ್ಕದದು ನಾವು ಗೊತ್ತಿದ್ದಂಗೆ? ಅವಳು ತಿನ್ಬೇಕು ಅವಳು ಇಷ್ಟ ಪ್ರಕಾರ. ಇಲ್ಲಿ ನಾವು ಬಾಯಿಗೆ ತುರ್ಕಕ್ಕದ? ಅಲ್ಲ ಏನು ಬಾಯಿಗೆ ತಕೋ ಅಂತ ತುರ್ಕಕ್ಕದ? ಏ ಹಾಗೆ ಮಾತಾದ್ರೆ ಹಾಡಬೇಕು ಕಂದಂದಿನಿ. ಇಂಥ ಮಂಗಾಟನೆಲ್ಲ ಆಡಬಾರ್ದು. ಏನೋ ಹೇಳ್ತಿದ್ದಿ ಸಂದೆ ಗಂಟ ನಾನು ಹಂಗೇನ ಹಿಂಗೇನಿ ದಡ್ಡಿ ದಡ್ಡಿ ಅಂತ. ನೀನೇನು ಮಾತಾಡ್ತಿದ್ದಿ? ಅವ ಇದೇನು ನೀನೇನು ದೊಡ್ಡ ಮಂಗಿ ಥರ ಮಾತಾಡ್ತಿದ್ದಿಲ್ಲ. ಯಾರು ಹಂಗೆ ಮಾಡಿದ್ರವ್ಳು ತಿಂದಾಳ? ಗೊತ್ತಿಲ್ಲಂಗೆ ತಿನ್ಸ್ಬೇಕು. ಅದು ಹೆಂಗೆ ಮಂದಿನಿ ಗೊತ್ತಿಲ್ದಾಗ ಅದು ಹೆಂಗೆ ತಿನ್ಸಕ್ಕದದು? ಗೊತ್ತಾಯ್ಕಿಲ್ವಾ ಎಳ್ಳು ಏನು ಎತ್ತ ಅಂತ? ಅವು ಅದೆಲ್ಲ ಬಿಟ್ಟಾಕು. ಅದೇ ಚಿಕನ್ ಸಾರಿಗೆ ಎಳ್ಳಾಕ್ಬಿಟ್ಟು ಸಾರು ಮಾಡ್ತಾರೆ ತಾನೆ. ಅಲ್ಲ ನಿಮ್ಗೆ ಅಡುಗೆ ಮಾಡೋದು ಗೊತ್ತಿಲ್ವಾ ಯಾವ ಎಳ್ಳು ಏನು ಅಂತ? ಅದಕ್ಕೆ ಹಾಕೋದು ಈ ಎಳ್ಳೆಲ್ಲ ಕಣವ ಪುಣ್ಯಾಕೈತಿ, ಹುಚ್ಚೆಳ್ಳು. ಅಯ್ಯೋ ಅದು ಅಂತ ನಂಗೆ ಗೊತ್ತು, ಹುಚ್ಚೆಳ್ಳಯ್ಯ ಅಂತ. ಆ ಎಳ್ಳು ಬಂದು ಈ ಎಳ್ಳು ಹಾಕ್ಬಿಟ್ಟು ಚಿಕನ್ ಸಾರು ಮಾಡ್ಬಿಟ್ಟು ಕೊಟ್ಬಿಡು. ಅಲ್ಲ ಕನ್ನಂದಿನಿ, ವಾಸನ ಗೊತ್ತಾಯ್ತಿಲ್ವಾ? ಏನು ವಾಸನ ಗೊತ್ತಾದದು? ಏನು ಗೊತ್ತು ಆಯ್ಕಿಲ್ಲ, ಏನು ಆಯ್ಕಿಲ್ಲ ಕತೆ. ಚೆನ್ನಾಗಿ ಹಾಡಿಸ್ಬಿಡು. ಹಾಡಿಸ್ಬಿಟ್ಟು ರಸ ಹುಯ್ದುಬಿಟ್ಟು ಚೆನ್ನಾಗಿ ಕೊತ ಅಂತ ಕುದಿಸ್ಬಿಟ್ಟು ನಿನ್ನ ಸೊಸೆ ಅವಳಲ್ಲ, ನಿನ್ನ ಸೊಸೆ ರಾಣಿ, ಅವಳಿಗೆ ತಕ್ಕೋಗಿ ಹಿಕ್ಕು. ತಿಂದುಬಿಟ್ಟು ನರಡಿ 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 ಹರ್ಚಾಡ್ಕೊಂಡು ಆಸ್ಪತ್ರೆಗೆ ಹೋಯ್ತಲ್ಲ, ಅದನ್ನು ನೋಡ್ಬಿಟ್ಟು ನಾನು ಭಾರಿ ಖುಷಿ ಪಟ್ಟಿರ್ಬೇಕು. ಹಾಲು ಕುಡ್ದಷ್ಟು ಸಂತೋಷ ಆಗ್ಬಿಡ್ಬೇಕು ನನಗೆ. ಹಂಗೆ ಮಾಡು ನೀನು ನಂದಿನಿ. ನನ್ನ ಮಗಳ ಆಗಿದ್ಕೂ ಒಂದು ಸಾರ್ಥಕ ನಂದಿನಿ, ಒಂದು ಸಾರ್ಥಕ ಆಯಿತು. ಓಹೋ ಹೋ 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 ಹೋ, ಏನು ಹಾಂ ಇಂಥ ಬುದ್ಧಿ ಎಲ್ಲ ಬಂದ್ಬಿಟ್ಟದಲ್ಲ ಬಿಡು. ಅಪ್ಪನ ಗುಟ್ಟಿದ ಮಾತಿದ್ದು ಮಾತ್ರ ಸರಿ ಕನ್ನದಿರಿ. ಈಗಲೇ ನನ್ನ ಕಾಸು ಖರ್ಚಾದರೂ ಸಿಕ್ಕಿಲ್ಲ, ಏನಾದರೂ ಸಿಕ್ಕಿಲ್ಲ. ಆ ಕೋಳಿ ಬಡ್ತರಿಸ್ಬಿಟ್ಟು ಹೊಚ್ಕಟ್ಟಾಗಿ ಎಳ್ಳು ಹಾಕ್ಬಿಟ್ಟು ಸಾರು ಮಾಡಿ ಕೊಟ್ಬಿಡ್ತೀನಿ. ಸಾರು ಆಮೇಲೆ ಆ ಎಳ್ಳುಗಳನ್ನೆಲ್ಲ ಚೆಲ್ಲಿಬಿಟ್ಟು ಏನೋ ಮಾಡೋಕ್ಕೋಗ್ಬೇಡ, ಹಂಗೇನು ಬೇಡ. ಹೊಚ್ಕಟ್ಟಾಗಿ ಏನು ಮಾಡೋ ಗೊತ್ತಾ? ಮಿಕ್ಸಿಲಿ ಹಾಡಿಸ್ಬಿಟ್ಟು ಚೆನ್ನಾಗಿ ನೈಸ್ಗೆ ಸೋರಿಸ್ಬಿಟ್ಟು ರಸನ ಕುದಿತಿರ್ತದಲ್ಲ ಹಾಕ್ಬಿಡು. ಅಕಸ್ಮಾತ್ ಕೇಳಿದ್ರೆ ಮಾಮೂಲಿ ಎದೆಂತವು ಹೇಳ್ದಲ್ಲ ಹುಚ್ಚೆಳ್ಳು, ಆ ಹುಚ್ಚೆಳ್ಳು ಹಾಕಿವ್ನಿ ಅಂತ ಸುಳ್ಳೆಳು. ನಿನಗೇನು ಸುಳ್ಳು ಹೇಳಕ್ಕೆ ಹೇಳ್ಕೊಡ್ಬೇಕಾ? ಅಲ್ಲ ಬಿಡು. ಆ ವಿದ್ಯೆನೂ ಕಲ್ತಿಲ್ಲ ಅಂದರೆ ಏನು ಮಾಡೋಕ್ಕೆ? ನನ್ನ ಹುಟ್ಟಿ ಏನು ಪ್ರಯೋಜನ ಇಲ್ಲ ಕದ್ಬಿಡು. ಒಳ್ಳೆ ಕೆಲಸ ಹೇಳಿದೆ. ಅಲ್ಲ ಕನ್ನಂದಿನಿ, ನಿನ್ನ ತಲೆ ಅಂದರೆ ತಲೆ ಕನ್ನಂದಿನಿ, ವಿಶ್ವೇಶ್ವರಯ್ಯನ ತಲೆ ಕನ್ನಂದಿನಿ. ನಿನ್ನ ತಗೋಗ್ಬಿಟ್ಟು ಅದೇನೋ ನಿನ್ನ ತಲೆ ಎದ್ರಳು ಮಡುಗ್ತಾರಲ್ಲ ಎಲ್ಲರಿಗೂ ತೋರ್ಸೋಕ್ಕೆ, ಅಂಥದ್ರಲ್ಲಿ ಮಡಗಿದ್ರು ಕಡಿಮೆನೆಯ. ನಾನು ಇಂಥ ಮಗಳು ಎತ್ಬಿಟ್ನಲ್ಲ ನಾನು, ಇಂಥ ಬುದ್ಧಿವಂತ ಮಗಳ ನಂದಿನಿ. ನೀನು ಇನ್ನೊಂಚೂರು ಓದ್ಬಿಟ್ಟಿದ್ರೆ ನಂದಿನಿ ದೊಡ್ಡ ಆಫೀಸರೇ ಆಗ್ಬಿಡುವೆ, ಇಲ್ಲ ಏನಾರುವೆ ಮುಖ್ಯಮಂತ್ರಿ ಅದೇ ಆಗ್ಬಿಡ್ಬೇಕನ್ನ ನಂದಿನಿ. ಬಿಡು, ಒಳ್ಳೆ ದುಡ್ಡು ಮಾಡ್ಬೋದಾಗಿತ್ತು. ಓದು ಅಂತ ಬಡ್ಕೊಂಡೆ. ನೀನಿರ ತಲೆಗೆ ಓದುವಿಲ್ಲ ಮಾಡುವಿಲ್ಲ. ಅವ ನೀನು ಖುಷಿಲಿ ಏನೇನು ಬಾಯಿಗೆ ಬರ್ತದೆ ಅಂತ ಏನೇನೋ ಬೊಗ್ಲಕ್ಕೆ ಹೋಗ್ಬೇಡ. ನೋಡು ಅದೇನು ಹೇಳಿದ್ನಲ್ಲ ಅದ್ರ ಕಡೆ ಗಮನ ಕೊಡು. ಏನಾದ್ರು ಕೆಲಸ ಮಾಡ್ಕೊಡ್ಬೇಕಾದ್ರೆ ನನ್ನ ಕರಿ ನಾನು ಬಂದು ಮಾಡ್ಕೊಟ್ಟನಂತೆ.
ಅವ್ವ ಹುಷಾರಾಗಿ ಮಾಡು. ಹಣ್ಗಿಣ್ಣು ಗೊತ್ತಾಗ್ಬಿಟ್ರೆ ಮಾತ್ರ ನಮ್ಮಿಬ್ರು ಸರಿಯಾಗಿ ಮಾಡ್ಬಿಡ್ತಾನೆ. ಆಮೇಲೆ ಸಂದೆ ಗಂಟ ಕೂಸು ಕೂಸು ಅಂತ ಹಿಡ್ತೀನಿ ಅಂತಾನೆ ಸುತ್ತಾ ಇರ್ತಾನೆ. ಆ ಕೂಸ್ಗೆ ಸಾಗ್ಬಿಟ್ರೆ ಅವ್ವ ನೀನು ನನ್ವೆ ಮನೇಲಿ ಕಾಲು ಕಸಕನವ ಹೇಳ್ತಾ ಇದ್ದಿದ್ದು ನೋಡು. ಕಾಲು ಕಸ ಆಗೋಯ್ತೀನಿ. ಆಮೇಲೆ ಈಗ ನಂದಿನಿ ನಂದಿನಿ ಅನ್ಕ ಅಣ್ಣ ಹಿಂದೆ ಸುತ್ತವನೆ. ಆಮೇಲೆ ಅವಳು ಕೂಸ ಎತ್ಕೊಂಡು ಮುದ್ದಾಡೋದೇ ಆಯ್ತದೆ. ಇನ್ನು ನನ್ನ ಜೊತೆ ಇರೋದಿಲ್ಲಿ ಅಣ್ಣ, ನನ್ನ ಮಾತಾಡ್ಸೋದೇ ಕಷ್ಟ. ಅದಕ್ಕೆ ಅಷ್ಟಕ್ಕೆಲ್ಲ ಬುಡಕ್ಕೆ ಹೋಗ್ಬಾರ್ದು, ಅಷ್ಟೆಲ್ಲ ಸೀನಾಗ ಗಂಟ ಬುಡಕ್ಕೆ ಹೋಗ್ಬಾರ್ದು. ಬೇಸರೆ ಈ ಮಾಡೋ ಕೆಲಸದಲ್ಲಿ ಅವಳು ನಿಗ್ರುಕೊಂಡ್ರೆ ವಾಸಿ. ಆದರೆ ಅವಳು ನಿಗ್ರುಕೊಬಿಟ್ರೆ ನಮಗೆ ಸಂತೋಷ ಆಗೋದಲ್ವ. ಒಂದೇ ಸಲ ನಿಗ್ರುಕೊಬಿಡ್ತಾಳೆ. ಅವಳು ನಳ್ಳಿ 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 ಸತ್ರೆ ಚೆನ್ನಾಗಿರ್ತದೆ ಅಲ್ವಾ. ಕಣ್ಣಂದಿನಿ ಇದು ಮಾತು ಅಂದರೆ, ಇದು ಕಣ್ಣಂದಿನಿ ಮಾತು ಅಂದರೆ ನೀನು ಹೇಳಿದ್ದು ಸರಿ. 100ಕ್ಕೆ 100% ಸರಿಯಾಗದೆ. ಹಂಗೆ ಮಾಡು. ಮತ್ತೆ ಇನ್ನೇನು ಬೇಕು ಅವ್ವ. ಆಮೇಲೆ ನಾವು ಬರೀ ಒಂದೊಂದೇ ಉಪಾಯ ಮಡಿಕೊಳಕ್ಕಾಯ್ಕಿಲ್ಲ. ಒಂದಿಲ್ಲ ಅಂದರೆ ಇನ್ನೊಂದು ಚಕ 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 ಅಂತ. ಒಂದು ಉಪಾಯ ಇಲ್ಲ ಅಂದರೆ ಇನ್ನೊಂದು ಹೇಳ್ತಾರಲ್ಲ. ಒಂದು ಎ ಪ್ಲ್ಯಾನು, ಬಿ ಪ್ಲ್ಯಾನು, ಸಿ ಪ್ಲ್ಯಾನು, ಡಿ ಪ್ಲ್ಯಾನು ಅಂತ ಹೇಳ್ತಾರಲ್ಲವ. ಈ ಪ್ಲ್ಯಾನ್ ಫೇಲ್ ಆದರೆ ಇನ್ನೊಂದು ಪ್ಲ್ಯಾನು. ಅದನ್ನ ಮಾಡ್ತಾ ಇರಬೇಕು, ಅದನ್ನ ಪ್ರಯೋಗ ಮಾಡ್ತಾ ಇರಬೇಕು. ಒಂದಿಲ್ಲ ನಮಗೆ ಸಕ್ಸಸ್ ಆಯ್ತದೆ. ಅರ್ಥ ಆಯ್ತವ. ಇವಳನ್ನ ಹಿಂಗೆ ಕೂರ್ಸ್ಕೊಳಕ್ಕಾಯ್ಕಿಲ್ಲ. ನನ್ನ ಜೀವನ ಬೇಕಾದ್ರೆ ಯಾಕೊಟ್ಟು ಹೊಂದ್ಕೊಳವ ಸಿಕ್ಕಿಲ್ಲ ಕಣವ. ಇವಳು ಮಾತ್ರ ನಾನು ಸುಮ್ಮನೆ ಇರ್ಸಕ್ಕೆ ಬಿಡೋಕ್ಕಿಲ್ಲ. ನಾನು ಮಾತ್ರ ನೆಮ್ಮದಿಗಿರಕ್ಕೆ ಬಿಡೋಕ್ಕಿಲ್ಲ ಕಣವ ಇವಳನ್ನ. ಓ ನಾನು ಬೇಕಾದ್ರೆ ನಾನು ಸತ್ರ ಸಿಕ್ಕಿಲ್ಲ ಕಣವ. ಅವಳನ್ನ ಸಾಯಿಸ್ಬಿಟ್ಟೆ ನಾನು ಸಾಯೋದು. ಬೇಕಾದ್ರೆ ನಂದು ಒಂದು ಕಾಲಾದ್ರೂ ಸಿಕ್ಕಿಲ್ಲ, ಅವಳದು 2 ಕಾಲನ್ನು ತೆಗಿಬೇಕು. ಹಂಗೆ ನಾನು ತೀರ್ಮಾನ ಮಾಡೋದು. ನಂದು ಒಂದು ಕಣ್ಣು ಹೋದ್ರೂ ಸಿಕ್ಕಿಲ್ಲ, ಅವಳು 2 ಕಣ್ಣು ಹೋಗ್ಬೇಕು ಕಣವ. ನಾನು ಬೇಕಾದ್ರೆ ಗಂಡನ ಬಿಟ್ಟರು ಸಿಕ್ಕಿಲ್ಲ. ಇವಳನ್ನ ಮನೆಯಿಂದ ಹಾಸಿಗೆ ಓಡಿಸಿಡ್ಬೇಕು, ಗಂಡ ಹೊಡೆದು ಕಡಿಸಿಡ್ಬೇಕು. ಏನು ಅನ್ಕೊಬಿಟ್ಟವಳೆ. ಏನು ಭಾರಿ ತವಳತಾಡ್ತಾಳೆ ಕಣವ ಅಣ್ಣ. ಅವಳು ಹೇಳ್ದಂಗೆಲ್ಲ ಕೇಳ್ಕ ಕುಡಿತಾ ಕೂತವನಲ್ಲ. ಅದಕ್ಕೆ ಏನು ಕೊಬ್ಬು ಮಾತಾಡೋಕ್ಕೆ. ಏನು ಮಿನಿಸ್ಟರ್ ಆಡೋಕ್ಕಿಲ್ವಂಗೆ ಆಡ್ತಾಳೆ. ಮಾತಾಡೋಕ್ಕೆ ಏನೋ ಮುಸುಡಿ ತ್ರೀಕ ಹೋಯ್ತಾಳೆ. ನೋಡಿದೀಯಾ? ಕಣ್ಣಲ್ಲಿ ನೋಡೋಕ್ಕಾಯ್ಕಿಲ್ಲ. ವಾಂತಿ ಬರ್ತದೆ ವಾಂತಿ. ಅವಳು ಸೋಡ್ ನೋಡಿದ್ರೆ ನಾಯಿ ಮುಸಕ್ಕಿಲ್ಲ. ಅವಳು ಸೋಡ್ ಹಂಗದೆ. ಅಷ್ಟಕ್ಕೆಳಗೆ ಅಷ್ಟು ಕೊಬ್ಬು ಕಣವ. ನಂದಿನಿ ಅದೆಲ್ಲ ಬಿಟ್ಬಿಟ್ಟು ನೀನು ಮಾಡಿದೆಲ್ಲ ದೊಡ್ಡ ಉಪಾಯ ಅದನ್ನ ಮಾಡ್ದ ಬಾಯ್ಲಿ. ಎಷ್ಟು ಬೇಕು ಕಾಸು? ಒಂದು 500 ಆದ್ರೆ ಸಾಕಾ ಚಿಕನ್ಗೆ? 500 ಏನು ಮಾಡೋಕ್ಕೆ? ಒಂದು ಅರ್ಧ ಕೆಜಿ ತರಿಸು. ಸುಮ್ಮನೆ ಮಾಡ್ಬಿಟ್ಟೆ ನಯ್ಯ ಮಾಡಕ್ಕ. ನಂದಿನಿ ಹೆಚ್ಚಾಗಿ ಸಾರು ಮಾಡದ. ನಮ್ದನ ವೆತ್ ಮಡಿಕೊಬಿಡೋದ ನಂದನಿಂದ. ಇನ್ನು ಮಿಕ್ತವ್ರಿಗೆಲ್ಲವ ಇದು ಎಳ್ಳಿನ ರಸ ಉಯ್ದು ಮಡಗದ. ಅವ್ರು ಹಾಕೊಂಡು ಹುಣ್ಣಾಕಾರ ಉಣ್ಲಿ. ಅವಳ ಜೊತೆಗೆ ಬಿದ್ದವ ದಂಡ್ಪಿಂಡ 3 ಅವು ನಿಗ್ರು ಕಳಿಬೇಕಾರೆ. ಎಳ್ಳಿನ ರಸ ಕೊಡಿದ್ರೆ ಅವ್ರು ನಿಗ್ರು ಕಂಡವ. ಅವಳು ಕೂಸ್ಕೇನಾರು ಆಯ್ತದ ಅಷ್ಟೇ ಕತೆ. ಮಗ ಹಂಗೆ ಪರಂಗಿ ಹಣ್ಣು ತಿನ್ಸ್ಬಿಡ್ನೆ. ಸರ್ಜಾಗ ಆಯ್ತದ ಕಣ್ಣೆ ಪರಂಗಿ ಹಣ್ಣು ತಿನ್ಸ್ಬಿಟ್ರೆ ಮಾತ್ರ ನಾವು ಹೆಂಗೆ ಅನ್ಕೊಂಡಿವಿ ಹಂಗೆ ಆಯ್ತದೆ ನೋಡು. ಎದ್ರೆಲ್ಲಾರು ಬೆರ್ಸ್ಕಿರ್ಸಕ್ಕಾಗದ. ವಾಸನೆ ಗೊತ್ತಾಯ್ತದಲ್ಲವ. ಅವಳು ತಿನ್ನಕ್ಕಿಲ್ಲ. ಆಮೇಲೆ ವಾಸನೆ ಗೊತ್ತಾದ್ರೆ ನೋಡು ಮಗ, ನಿನ್ನ ತಲೆ ಮಾತ್ರ ವಿಶ್ವೇಶ್ವರ ಏನು ತಲೆ ಅಲ್ವಾ ನಿಂದು? ನೋಡು ಏನಾರು ಬೇರೆ ಉಪ್ಪಿಪಾಯ ಒಳಗಿಡ್ದವ ಹೆಂಗೋ ಅಂತ ನೋಡ್ತೀನಿ ತಾಳವ. ಏನಾರು ಒಂದು ಚೆನ್ನಾಗಿರೋ ಉಪ್ಪಿಪಾಯ ಒಳದ್ಬಿಟ್ರೆ ಮಾತ್ರ ಅದೇ ಮಾಡ್ಬಿಡಾಕೈತದೆ. ನಡಿ ಮತ್ತೆ ಹೋಗಿ ಚಿಕನ್ ತಗೋಬೋಗು. ನೀರ್ಗಿರುಳಿನೆಲ್ಲ ಕುಯ್ಕತ್ತಾರನ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕೆಜಿಗೆ ಒಂದು ಅರ್ಧ ತೆಂಗಿನ ಹೋಳು ಸಾಕ ತುರ್ಕತ್ತಾರನ. ಅಯ್ಯೋ ಎಷ್ಟೋ ತುರ್ದು ಮಡಗಿರು. ಬಂದು ಮಾಡ್ತೀನಂತೆ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡ್ತೀನಿ ಬರತ್ತ ಮತ್ತೆ.